ಇತ್ತೀಚೆಗಷ್ಟೇ ನಿಧನರಾದ ಜಮಖಂಡಿಯ ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸಿದ್ದು ಮೀಶಿ ಅವರಿಗೆ ನುಡಿನಮನವನ್ನು ಸಲ್ಲಿಸಲಾಯಿತು. ಜುಲೈ 27ರ ಮಧ್ಯಾಹ್ನ 2 ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು ಇತ್ತೀಚೆಗಷ್ಟೇ ನಿಧನರಾದ ನಗರಸಭೆ ಮಾಜಿ ಅಧ್ಯಕ್ಷ ಸಿದ್ದು ಮೀಶಿ ಅವರಿಗೆ ನುಡಿನಮನವನ್ನು ಸಲ್ಲಿಸಿದರು. ಪೂಜ್ಯ ಸಹಜಾನಂದ ಅವಧೂತರು ಮತ್ತು ಮುತ್ತಿನ ಕಂಠೀಮಠದ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಜಕಣೂರು ಮಾದುಲಿಂಗ ಶ್ರೀಗಳು, ಕೃಷ್ಣಾನಂದ ಅವಧೂತರು ಮತ್ತು ಓಲೆಮಠದ ಆನಂದ ದೇವರು, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಜಿ. ನಂಜನಮಠ ಅವರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಿದ್ದು ಮೀಶಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ನುಡಿ ನಮನ ಅರ್ಪಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಮುಖಂಡ ಶ್ಯಾಮರಾವ್ ಘಾಟ್ಗೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಜಿ. ನಂಜನಮಠ, ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಂಡೂರ್, ಹಿರಿಯ ವಕೀಲ ಎನ್.ಎಸ್. ದೇವರವರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜಮಖಂಡಿಯ ಮಾಜಿ ಅಧ್ಯಕ್ಷ ಸಿದ್ದು ಮೀಶಿ ಅವರ ಕುರಿತಂತೆ ಅನೇಕ ವಿಚಾರಗಳನ್ನು ಹಂಚಿಕೊಂಡು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಗಳನ್ನು ಅರ್ಪಣೆ ಮಾಡಿದರು. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಯಮನಪ್ಪ ಗುಣದಾಳವರು ಮಾಡಿದರೆ, ಸ್ವಾಗತವನ್ನು ಶಿವಲಿಂಗ ಗೊಂಬಿಗೂಡವರು ಮಾಡಿದರು. ವಂದನಾರ್ಪಣೆಯನ್ನು ಮುತ್ತನ್ನ ಮೇತ್ರಿ ಅವರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀಶೈಲ್ ದಳವಾಯಿ, ಜಿಲ್ಲಾ SC/ST ಘಟಕದ ಅಧ್ಯಕ್ಷ ರಾಜು ಮನ್ನಿಕೇರಿ, ಸವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ದಳವಾಯಿ, ರಾಜು ಮೇಲಿನಕೇರಿ, ಕುಂಚನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ ಕಾಂಬಳೆ, ನಗರಸಭೆ ಸದಸ್ಯ ಈಶ್ವರ್ ಬಾಳೆನ್ನವರ್, ಬಸವರಾಜ್ ಶಿಂದೂರ್, ಪ್ರಕಾಶ್ ಕಣಬೂರು, ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಲ್ಲಪ್ಪ ಗಿರಡ್ಡಿ, ಕಾಂಗ್ರೆಸ್ ನಗರ ಘಟಕ ಅಧ್ಯಕ್ಷ ಮಹೇಶ್ ಕೋಳಿ ಸೇರಿದಂತೆ ಗ್ರಾಮೀಣ ಘಟಕದ ಅಧ್ಯಕ್ಷ ಮಹಾದೇವ್ ಪಾಟೀಲ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಎಲ್ಲ ಜನಾಂಗದವರ ಸಮಸ್ಯೆಗಳನ್ನು ಆಲಿಸಿ ಅವರ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನಾನು ಹೇಳಿದ್ದೆ. ಈಗ ತಾನೇ ನಮ್ಮ ಜಾಕೀರ್ ನದಾಫ್ ಅವರು ಹೇಳಾಗಲಿದ್ರು, 2-3 ಬಾರಿ ನಮ್ಮ ಇಸ್ತಮಾ ಕಾರ್ಯಕ್ರಮ ಆಗಬೇಕಾಗಿದ್ದ ಅವರೆಲ್ಲ ನಗರಸಭೆ ಅಧ್ಯಕ್ಷರಿರುವಂಥ ಸಂದರ್ಭಗಳಾಗಲಿ, ನಗರಸಭೆ ಸದಸ್ಯರು ಇರುವಂಥ ಸಂದರ್ಭದಲ್ಲಾಗಲಿ ಆ ಇಸ್ತಮಾ ಕಾರ್ಯಕ್ರಮಕ್ಕೆ ಏನೇನು ಮೂಲಭೂತ ಸೌಲಭ್ಯಗಳು ಬೇಕಾಗಿದ್ದು ನಾವು ಬರೇ ಫೋನ್ ಮುಖಾಂತರ ತಿಳಿಸಿದಾಗ ನಮ್ಮೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ಸಿದ್ದು ಮೀಶಿ ಅವರನ್ನು ನಾವು ಯಾವತ್ತೂ ಕೂಡ ಮುಸ್ಲಿಂ ಸಮಾಜವನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಡಾಕ್ಟರ್ ಹೇಳ್ತಾರೆ. ಈ ರೀತಿ ಎಲ್ಲ ಜನಾಂಗದವರಿಗೆ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಸಿದ್ದು ಮೀಶಿ ಅವರು. ಅವ್ರು ಯಾವತ್ತೂ ಕೂಡ ಈ ಅಟ್ರಾಸಿಟಿ ಕೇಸ್ ಮಾಡುವಂಥದ್ದಾಗಲಿ ಯಾವತ್ತೂ ಕೂಡ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ. ಅಲ್ಲಿ ಎಲ್ಲಾದರೂ ಅನ್ಯಾಯ ಆಗಿಪ್ಪ ಅಂತ ಸರಿ ಮಾಡುವಂಥ ಕೆಲಸ ಮಾಡ್ತಿದ್ರು. ಯಾವುದೇ ಸಮಾಜದ ವ್ಯಕ್ತಿಗಳಾಗಲಿ ಯಾರೇ ತಪ್ಪು ಮಾಡಿದ್ರು ಅವ್ರು ಕರೆಸಿ ತಿದ್ದಿ ಹೇಳಿ ಮತ್ತು ಮುಂದೆ ಹಿಂಗೆ ಆಗದಂಗೆ ನಡ್ಕೊಂಡು ಹೋಗುವ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಇಟ್ಕೊಂಡಿದ್ರು. ಅಂತ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಪ ಅಂತಂದ್ರೆ ಇವತ್ತು ಕೇವಲ ಮೀಶಿ ಕುಟುಂಬಕ್ಕೆ ಅಷ್ಟೇ ಅಲ್ಲ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, ಇಡೀ ನಮ್ಮ ಜಮಖಂಡಿ ಜನರಿಗೆ ಒಂದು ತೊಂದರೆ ಆಗುವಂಥ ಒಂದು ನಷ್ಟ ಅಂತ ನಾನು ಹೇಳಿದ್ದೇನೆ. ಒಬ್ಬ ದಲಿತ ಮುಖಂಡ, ಕಾಂಗ್ರೆಸ್ ನಾಯಕ, ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ, ಇವನ್ನ ನಮ್ಮ ಒಡನಾಟ ಪ್ರಾರಂಭ ಆದದ್ದು 1977ರಲ್ಲಿ. ಆವಾಗ ಇಂದಿರಾ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಇಂದಿರಾ ಗಾಂಧಿ ಅರೆಸ್ಟ್ ಆದಾಗ ನಾವೆಲ್ಲ ಯುವಕರು ನಾವು BA1 ಅಂತ ಓದ್ತಿದ್ದೀವಿ. ಅವಾಗ ಸಿದ್ದು PUC ಸೆಕೆಂಡ್ ಇಯರ್ ಇದ್ದ. ನಾವೆಲ್ಲ MC ಮೋದಿ ಅವರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾಗಿದ್ದರು. ಅವ್ರ ನೇತೃತ್ವದೊಳಗೆ ನಾವೆಲ್ಲ ಹೋದೆವು, ಪ್ರತಿಭಟನೆ ಮುಖಾಂತರ ಹೋದೆವು. ಹೋಗುವಾಗ ಸರಿಯಾಗಿ ಹೋದೆವು ಎಲ್ಲರೂ ದೇಸಾಯಿ ಸರ್ಕಾರವರಿಗೆ. ಅಲ್ಲಿಂದ ವಾಪಸ್ ಬರುವಾಗ ಈ ದ್ವಾರಕಾ ಹೋಟೆಲ್ ಹಿಡ್ಕೊಂಡ ಎಲ್ಲ ತಾಳ್ಮೆ ಕಳ್ಕೊಂಡ್ರು ಅಲ್ಲಿದ್ದವರು ಎಲ್ಲರೂ. ಯಾಕಂದ್ರೆ ಇಂದಿರಾ ಗಾಂಧಿ ಅಂದ್ರೆ ಒಂದು ಬಡವರ ಪಾಲಿನ ದೇವತೆ ಇದ್ದಂಗೆ ಇದ್ದಳು ಇಂದಿರಾ ಗಾಂಧಿ ಅವರು. ಕಾಂಗ್ರೆಸ್ ಪಕ್ಷದ ನಾಯಕಿಯರಿಗಿಂತಲೂ ದೀನ ದಲಿತರ ಕಡು ಬಡವರ ಒಂದು ಪಾಲಿನ ದೇವತೆ ಅಥವಾ ದೊಡ್ಡ ಶಕ್ತಿಯಾಗಿದೆ. ಅಂತವ್ರನ್ನ ಅರೆಸ್ಟ್ ಮಾಡಲ್ಲ ಅಂತಕ್ಕಂಥ ಒಂದು ಕಿಚ್ಚಿನಿಂದ ನಾವೆಲ್ಲ ಹೋರಾಟ ಮಾಡಿ 35 ವರ್ಷ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ. ಅವರು ಕಾಲೇಜಲ್ಲಿ ಇದ್ದಾಗಿಂದನ ಸಂಘಟಕರು, ದಲಿತರ ಬದಲಿರ್ಬೋದು,
ಎಲ್ಲ ಸಮಾಜದ ಪರವಾಗಿರ್ಬೋದು. ಸಿದ್ದು BC ಅವರು ಒಂದೇ ಸಮಾಜದ ಲೀಡರ್ ಅಲ್ಲ, ಎಲ್ಲ ಸಮಾಜಕ್ಕೂ ಅವರು ಒಂದು ನಾಯಕತ್ವ ಗುಣ ಇದ್ದಂತೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಥಮ ಬಾರಿ ಅವರು ಸದಸ್ಯರಾದರು, ಆನಂತರ 5 ಬಾರಿ ಸದಸ್ಯರಾದರು, 1 ಬಾರಿ ಅಧ್ಯಕ್ಷರು, 1 ಬಾರಿ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅದರ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಹೇಳ್ಬೋದು ಅವ್ರಿಗೆ. ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ನಾ ಒಂದು ವರ್ಷದೊಳಗೆ ನನಗೆ ಅತ್ಯಂತ ಆಪ್ತರೊಳಗೆ ನಿಧನ ಹೊಂದಿದ್ರೊಳಗೆ ಪ್ರಥಮ ಬಾರಿಗೆ ನನಗೆ ಮನಸ್ಸಿಗೆ ದುಃಖ ಆಗಿರೋ ಸನ್ನಿವೇಶ ಅಂತಂದ್ರೆ ಅದು ಸಿದ್ದು ಅಣ್ಣ BC ಅವರು ತೀರ್ಕೊಂಡಾಗ ಅಂತ ತಿಳ್ಕೊಂಡು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಅವ್ರ ವ್ಯಕ್ತಿತ್ವನ ಅಂತದ್ದು ನೇರ ನುಡಿ ಅವರು, ಹಿಂದೊಂದು ಮುಂದೆ ಬೆಳೆದಂಗೆ ಮಾತಾಡಿ ಹೃದಯದೊಳಗೆ ಕತ್ತರಿ ಇಟ್ಕೊಂಡವ್ರಲ್ಲ ಅವರು. ಮುಂದೆ ಚಂದ ಆಕಳ ಮುಖಂದವನ್ನೇ ಮಾತಾಡಿ ಇನ್ನು ಕತ್ತಿ ಒದಕಿ ಒದಗಿರಲ್ಲ. ಏನಿರ್ತದ ಅದನ್ನ ನೇರ ನುಡಿ ಮಾತಾಡತಕ್ಕಂಥ ಒಬ್ಬ ವ್ಯಕ್ತಿ ಅದು ನಮ್ಮ ಸಿದ್ದು ಅಣ್ಣ BC ಅಂತ ತಿಳ್ಕೊಂಡು ನಾವು ಬಹಳ ಅಭಿಮಾನದಿಂದ ಎಲ್ಲರೂ ಸಹಿತ ಹೇಳ್ಬೇಕಾಗ್ತದ. ಯಾಕಂದ್ರೆ ಅವರು ನಿಧನದೊಳಗೆ ನೋಡಂತ ಹೇಳ್ತಾರೆ ನಮ್ಮ ಶರಣ, ಮರಣವನ್ನು ತಮ್ಮ ನಿಧನದೊಳಗೆ ನೋಡಂತ ಹೇಳ್ತಾರ. ಅವರು ನಿಧನ ಆದಾಗ 8 ಜನ ಸೇರಿದ್ರೆ ನನಗೆ ಶಾಖ ನೋಡ್ಕೇಸಿದ್ದ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರ? ನಮ್ಮೆಲ್ಲರ ಹುಟ್ಟು ದರಿದ್ರ ಆದ್ರೂ ಕೂಡ ನಮ್ಮೆಲ್ಲರ ಸಾವು ಚರಿತ್ರೆ ಆಗ್ಬೇಕಂತ ತಿಳ್ಕೊಂಡು ಅಂಬೇಡ್ಕರ್ ಅವರು ಹೇಳ್ತಾರ. ಅವರು ಸಣ್ಣ ವಯಸ್ಸಿನೊಳಗ ಬಡತನಗಳ ಕೊಟ್ಟಿದ್ರು ಸಹಿತ ಬಹಳ ಕಷ್ಟಪಟ್ಟು ಬೆಳೆದ್ರು ಸಹಿತ ಅವರ ಸಾವು ನಮ್ಮ ಜಮಖಂಡಿ ಒಳಗೆ ಚರಿತ್ರೆ ಆಯ್ತು. ಅಷ್ಟು ಜನ ಅಲ್ಲಿ ಸೇರಿ ನೋಡಿ ಇದು ಜೀವನದಲ್ಲಿ ಮನುಷ್ಯನು ಯಾವ ರೀತಿಯಾಗಿ ಅಗಲಿದ ಮೇಲೆ ಯಾವ ರೀತಿಯಾಗಿ ನಮ್ಮನ್ನು ನೆನೆಸ್ತಾರೋ ಅನ್ನೋದು ಕೂಡ ಅಷ್ಟೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಬಸವಣ್ಣವರು ಹೇಳ್ತಾರೆ, ಅಂತಹ ಸುಂದರವಾದಂಥ ವಚನ ಅಂತಂದರೆ, ಮೃತ್ಯು ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಅಂತ. ಆದರೆ ಇವತ್ತು ಸಿದ್ದು BC ಅವರು ಇಲ್ಲಿ ಸಲ್ಲುವಂತಹ ಕೆಲಸ ಮಾಡಿಬಿಟ್ಟಿದ್ದಾರಲ್ಲ, ಅವರು ಅಲ್ಲಿ ಸಲ್ಲಿರ್ತಾರೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡಬೇಕು. ಹಾಗಾಗಿ ಇವತ್ತು ಅವರು ಸಮಾಜಕ್ಕೆ ನೀಡಿರ್ತಕ್ಕಂತಹ ಕೊಡುಗೆ ಬಹಳ ಅಪವಾಗಿರ್ತಕ್ಕಂಥದ್ದು. ನೋಡ್ರಿ, ನಾವು ಅವರು ಲಿಂಗೈಕ್ಯರಾದರು ದಿವಂಗತರಾದರು ಅಂತ ಶಬ್ದ ಕಿವಿಗೆ ಬಿದ್ದ ತಕ್ಷಣವೇ ಬಹುಶಃ ಎಲ್ಲರೂ ಏನೇನು ಕೆಲಸಗಳನ್ನು ಎಲ್ಲ ಬಿಟ್ಟು ಅವ್ರನ್ನ ಯಾವಾಗ ನೋಡಿನೋ ಅನ್ನುವಂಥ ಒಂದು ಭಾವ ಮನುಷ್ಯರಲ್ಲಿ ಎಲ್ಲರೂ ಕೂಡ ಬಂದಿದ್ದು ಅನಿಸ್ತಾ ಇದೆ. ಬಹುಶಃ ಸಿದ್ದು ಸಾಹೇಬರು BC ಅವರು ಮಾಡಿರ್ತಕ್ಕಂಥ ಕೊಡುಗೆ ಎಂಥದ್ದು ಅಂತ ಕೇಳಿದ್ರೆ, ಸೂರ್ಯ ಹುಟ್ಟುವುದು ಎಷ್ಟು ಸತ್ಯ ಇತ್ತು, ಅವರು ಮಾಡೋ ಕೆಲಸದಲ್ಲಿ ನಿಷ್ಠಾವಂತರಾಗಿರ್ತಕ್ಕಂಥದ್ದನ್ನ ಅಷ್ಟೇ ಸತ್ಯ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ ಇವತ್ತು. ಯಾಕಂತ ಕೇಳಿದ್ರೆ ಅವರಲ್ಲಿ ತಾಯಿ ಭ್ರಾತೃತ್ವದ ಹೃದಯದ ಮನುಷ್ಯನಾಗಿರ್ತಕ್ಕಂಥ ಸಿದ್ದು ಅಣ್ಣ BC ಅವರನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಅವರಲ್ಲಿ ಕಷ್ಟ ಏನಾದರೂ ತೊಂದರೆಗಳಿದ್ದು ಅವ್ರ ಹತ್ರ ಹೋದ್ರೆ ಅದನ್ನ ತನ್ನ ಮನೆಯ ಕೆಲಸ ಅಂತ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಕೆಲಸವನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಯಾರಾದ್ರೂ ಇದ್ರೆ ಅದು ಸಿದ್ದು BC ಸಾಹೇಬರಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಎಲ್ಲರೂ ಹುಟ್ಟಿ ಬಂದಿದ್ದಾರೆ, ಒಂದು ದಿನ ಎಲ್ಲರೂ ಸತ್ತು ಹೋಗುತ್ತಾರೆ. ಇದಂತೂ ತಪ್ಪಲಾದ ಕಾರ್ಯ ಎಲ್ಲರಿಗೂ. ಆದರೆ ನಾವು ಹುಟ್ಟಿ ಬಂದ ಮೇಲೆ ನಮ್ಮ ಮರಣ ಆಗುವೊಳಗಾಗಿ ನಮ್ಮ ಜೀವನ ಅಂತೇನಲ್ಲ, ನಮ್ಮ ಜೀವನ, ನಮ್ಮ ಒಂದು ಬದುಕು, ಬಾಳ್ವೆ ಇದು ಹೇಗಿರಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಸಿದ್ದು BC ಅವರು ಅವರ ದೇಹ ಹೋದಾಗ ನಮ್ಮ ಮಠದ ಮುಂದೆ ಏನಲ್ಲಿ ಅವ್ರ ದೇಹ ಇತ್ತು, ಆವಾಗ ನಾವು ನೋಡಿದ್ರೆ ಅಲ್ಲಿ ಇಷ್ಟು ಜನ ನೆರೆದಿದ್ರು. ಅದರಲ್ಲಿ ಎಲ್ಲ ಸಮಾಜವರು, ಇಸ್ಲಾಂ ಧರ್ಮದ ಬಹುಜನರು ಕೂಡ ಬಂದಿದ್ರು. ಇಷ್ಟೇ ಅಲ್ಲ, ಇಸ್ಲಾಂ ಧರ್ಮದ ಹೆಣ್ಣು ಮಕ್ಕಳು ಕೂಡ ಬಂದಿದ್ರು.